ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನ ಹಣ್ಣಿನ ಮುಳ್ಕ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಲಸಿನ ಹಣ್ಣಲ್ಲಿ ತುಂಬಾ ತರಹದ ರೆಸಿಪಿಗಳನ್ನ ಮಾಡ್ತಾರೆ. ಅದರಲ್ಲಿ ಹಲಸಿನ ಹಣ್ಣಿನ ಮುಳ್ಕ ಕೂಡ ಒಂದು. ತುಂಬಾ ಕಮ್ಮಿ ಟೈಮ್ ಅಲ್ಲಿ ನೀವ್ ಇದನ್ನ ಮಾಡ್ಕೊಳ್ಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಮಲೆನಾಡ್ ಕಡೆ ಹಲಸಿನ ಹಣ್ಣಿನ ಸೀಸನ್ ಬಂದ್ರೆ ಸಾಕು, ಹಲಸಿನ ಹಣ್ಣಿನಲ್ಲಿ ತುಂಬಾನೇ ರೆಸಿಪಿಗಳನ್ನ ಮಾಡ್ತಾರೆ. ಅದರಲ್ಲಿ ಈ ಹಲಸಿನ ಹಣ್ಣಿನ ಮುಳ್ಕ ಕೂಡ ಒಂದು. ಹಲಸಿನ ಹಣ್ಣಿನ ಮುಳ್ಕ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹಲಸಿನ ಹಣ್ಣಿನ ಮುಳ್ಕ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಮಿಕ್ಸಿ ಜಾರಿಗೆ 4 ಗಂಟೆ ನೆನೆಸಿರೋ 1.5 ಕಪ್ ಅಕ್ಕಿನ ಹಾಕಿ ನೀರನ್ನ ಸೇರಿಸದೆ ತರಿಯಾಗಿ ರುಬ್ಕೋಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ 2.5 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು. ಅರ್ಧ ಕಪ್ ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 3 ರಿಂದ 4 ಏಲಕ್ಕಿನ ಬಿಡಿಸಿ ಹಾಕೊಂಡಿದೀನಿ. ಏಲಕ್ಕಿನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ರುಚಿಗೆ ಉಪ್ಪು, ಇದನ್ನೆಲ್ಲ ಹಾಕಿ ನೀರನ್ನ ಸೇರಿಸದೆ ಮಿಕ್ಸಿ ಮಾಡ್ಕೊಳ್ಬೇಕು. ಹಲಸಿನ ಹಣ್ಣಲ್ಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ಅದೇ ಸಾಕಾಗತ್ತೆ. ಈಗ ರುಬ್ಬಿರುವ ಹಿಟ್ಟನ್ನ ಒಂದು ಬೌಲಿಗೆ ಹಾಕೊಳ್ಬೇಕು. ಹಿಟ್ಟಿಗೆ ನೀರನ್ನ ಹಾಕೊಂಡ್ರೆ ತೆಳು ಆಗತ್ತೆ. ಮುಳ್ಕ ಬಿಡ್ಲಿಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರ್ಬೇಕು. ಈಗ ಹಿಟ್ಟು ರೆಡಿ ಆಗಿದೆ. ಈ ಹದಕ್ಕೆ ಇದ್ರೆ ಸಾಕು. ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ನಿಧಾನಕ್ಕೆ ಮುಳ್ಕನ ಒಂದೊಂದಾಗೆ ಬಿಟ್ಕೊಳ್ಬೇಕು. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಬಿಟ್ಕೊಳ್ಳಿ. ಮುಳ್ಕ ಬಿಡುವಾಗ ಆಯಿಲ್ ಚೆನ್ನಾಗಿ ಕಾದಿರ್ಬೇಕು. ನಾವು ಮುಳ್ಕನ ಆಯಿಲ್ಗೆ ಬಿಟ್ಟಾಗ ಅದು ತಕ್ಷಣಕ್ಕೆ ಮೇಲ್ ಬರ್ಬೇಕು, ಅಷ್ಟು ಚೆನ್ನಾಗಿ ಆಯಿಲ್ ಕಾದಿರ್ಬೇಕು. ಮುಳ್ಕ ಬಿಟ್ಟ ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಮುಳ್ಕನ ತಿರುಗಿಸಿ ಹಾಕೊಂಡು ಬೇಯಿಸ್ಕೊಳ್ಬೇಕು. ಮುಳ್ಕ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು, ತುಂಬಾ ಕಪ್ಪು ಮಾಡ್ಕೊಳ್ಬಿಡಿ. ಈಗ ಮುಳ್ಕ ಕಲರ್ ಚೇಂಜ್ ಆಗಿದೆ. ರುಚಿಕರವಾದ ಹಲಸಿನ ಹಣ್ಣಿನ ಮುಳ್ಕ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.